ಅಂತ ಹೇಳಿ ಇದು ಸ್ಕೀಮ್ ಇರೋದು. ಯಾವುದು? ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು ಅಂತ ಹೇಳಿ ಸ್ಕೀಮ್ ಇರೋದು. ಇದರಲ್ಲಿ ಟೋಟಲ್ ಕೊಡಕೆರೆಯಲ್ಲಿ 520 ಮನೆ ಸ್ಯಾಂಕ್ಷನ್ ಆಗಿದೆ. ಸ್ಯಾಂಕ್ಷನ್ ಆಗಿರೋದ್ರಲ್ಲಿ ಇಲ್ಲಿ ಡಿಫ್ರೆಂಟ್ ಡಿಕ್ಲೇರ್ಡ್ ಸ್ಲಮ್ಸಲ್ಲಿ ಮನೆ ಕಟ್ಟೋದಕ್ಕೆ ಪ್ರೊವಿಷನ್ಸ್ ಇದೆ. ಇದು ಒಂದು ಯೂನಿಟ್ ಕಾಸ್ಟ್ ಬಂದು 6.5 ಲಕ್ಷ. ಅದರಲ್ಲಿ SC/ST ಆಮೇಲೆ ಜನರಲ್ ಅಂತ ಸಪ್ರೇಟ್ ಬರುತ್ತೆ. SC/ST ಆಯಿತು ಅಂದರೆ 18% ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಕಟ್ಟಬೇಕು. ಜನರಲ್ ಆರ್ ಆಯಿತು ಅಂದರೆ 15% ಕಟ್ಟಬೇಕು. ಸೊ ನಮಗೆ 6.5 ಲಕ್ಷದಲ್ಲಿ 15% ಜನರಲ್ ಆಯಿತು ಅಂದರೆ 97,000 DD ಕಟ್ಟಬೇಕು. DD ಅವರು ತುಂಬ ಬಡವರು ಇರೋದ್ರಿಂದ ಕಟ್ಟೋದಕ್ಕಾಗೋದಿಲ್ಲ ಅಂತೇಳಿ ಇನ್ಸ್ಟಾಲ್ಮೆಂಟಲ್ಲಿ ಮಾಡ್ಕೊಂಡಿದ್ದೀವಿ. ಈಗ ಕೆಲವರು ಪ್ಲಿಂತಿಗೆ ಕಟ್ಟಬೇಕು ಮುಂಚೆನೆ, ಅದು ಕಟ್ಟಿರೋದಿಲ್ಲ. ಆಮೇಲೆ ಲಿಂಟಲ್ ಹಾಕಬೇಕು, ಲಿಂಟಲ್ಕ್ಕಿಂತ ಮುಂಚೆ ಕಟ್ಟಬೇಕು, ಅದು ಕಟ್ಟಿರೋದಿಲ್ಲ. ಏಕೆಂದರೆ ಅವರು ಬಡವರು ಇರ್ತಾರೆ, ಅರ್ಥ ಆಗುತ್ತೆ. ಆದರೂ ಸಹ ನಾವು ಕೆಲವೊಂದಕ್ಕೆ ಮಾಡಿಸಿದ್ದೀವಿ. ಈಗ ಮಾಡಿಸಿಲ್ಲ ಅಂತ ಏನಲ್ಲ, ಆದರೂ ಸಹ ಕೆಲವರು ತೀರಾ ಬಡವರು ಇರೋದ್ರಿಂದ ಅವ್ರ ಹತ್ರ ಎಲ್ಲ ತೊಗೊಂಡು ಕೆಲಸನೂ ಸ್ಟಾರ್ಟ್ ಮಾಡಿಸಿದ್ದೀವಿ. ಈಗ ರೂಫ್ಗಳು ನಡೀತಾ ಇದೆ, ಪ್ರಾಜೆಕ್ಟ್ಸ್ಗಳೆಲ್ಲ ನಡೀತಾ ಇದೆ. ಆಮೇಲೆ ಇನ್ನು SC/ST ಆಯಿತು ಅಂದರೆ 65,000 ರೂಪಾಯಿ ಕಲೆಕ್ಟ್ ಮಾಡ್ಕೋಬೇಕು, 10% ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಅಂತ ಹೇಳಿ. ಈಗ ಅದರಲ್ಲೂ ಸಹ ಈಗ 3 ಇನ್ಸ್ಟಾಲ್ಮೆಂಟ್ ಮಾಡ್ಕೊಂಡಿದ್ದೀವಿ. ಪಟ್ಟಣ ಪಂಚಾಯತಿಯಿಂದ ಎಷ್ಟು ಕೊಟ್ಟಿದ್ದಾರೆ? ಯಾವುದು? ಎಷ್ಟು? ಪಟ್ಟಣ ಪಂಚಾಯತಿಯಿಂದ ಕೊಟ್ಟಿಲ್ಲ, ಕೊಟ್ಟಿಲ್ಲ. ಈಗ ಕಾಂಟ್ರಿಬ್ಯೂಷನ್ ಈಗ ನಮ್ದು 6.5 ಲಕ್ಷದಲ್ಲಿ 97,000 ಜನರಲ್ದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಜನರಲ್ದು ಆಯಿತು ಅಂದರೆ 97,000. ಇನ್ನು ಮಿಕ್ಕಿದ್ದು 2,82,000 ಬ್ಯಾಂಕ್ ಲೋನ್ ಹೋಗುತ್ತೆ. ಇನ್ನು ನಮಗೆ ಕೇಂದ್ರ ಸರ್ಕಾರದಿಂದ ಬರೋದು 1.5 ಲಕ್ಷ, ರಾಜ್ಯ ಸರ್ಕಾರದಿಂದ ಬರೋದು 1,20,000. ಸರಿನಾ? ಅದೇ SC/ST ಆಯಿತು ಅಂದರೆ 6.5 ಲಕ್ಷದಲ್ಲಿ 65,000 ರೂಪಾಯಿ ಬೆನಿಫಿಷರಿ ಕಟ್ಟಬೇಕು. ಇನ್ನು ಮಿಕ್ಕಿದ್ದು 1,60,000 ರೂಪಾಯಿ ಬ್ಯಾಂಕ್ ಲೋನ್ ಹೋಗುತ್ತೆ. ಇನ್ನು 75,000 ರೂಪಾಯಿ SCP/TSP ಗ್ರ್ಯಾಂಟ್ಸ್ ಬರಬೇಕು, ಅದು ಸಹ ಬರ್ತಾಯಿಲ್ಲ. ಅದಾದಮೇಲೆ ಇನ್ನು ಮಿಕ್ಕಿದ್ದು ನಮಗೆ ಕೇಂದ್ರ ಸರ್ಕಾರದಿಂದ ಆಮೇಲೆ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ. ಸೊ ಪ್ರೆಸೆಂಟ್ ಸಿನಿಯರು ಇದು ಈ ಥರ ಇದೆ. ಇಲ್ಲಿ ನಮಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಇದು ಎಲ್ಲ ಬಂಡೆಗಳ ಮೇಲೆ ಏರಿಯಾ ಇರೋದು. ಓಕೆನಾ? ಈಗ ನಮ್ಮದು ಒಂದೇ ಜಾಗದಲ್ಲಿ ಇದ್ದಿದ್ರೆ ಏನು ತೊಂದರೆ ಇರ್ತಿಲ್ಲ. ಇಮಿಡಿಯೇಟಾಗಿ ಸುಮಾರು 2 ವರ್ಷದಿಂದ ಈಗಾಗಲೇ ಸ್ಲಮ್ ಬೋರ್ಡ್ನವರು ಬಡವರಿಗೆ ಮನೆ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಂಡಿವಿಜುವಲ್ ಹೌಸಸ್ ಅಂತೇಳಿ ಒಂದು ಸ್ಕೀಮ್ ಮಾಡಿದ್ರು. ಆ ಇಂಡಿವಿಜುವಲ್ ಹೌಸಸ್ನಲ್ಲಿ ಸುಮಾರು 42 ಜನನ ಕೊರಟಗೆರೆ ಟೌನ್ನ ವ್ಯಾಪ್ತಿನಲ್ಲಿ 42 ಜನದನ್ನು ನಾವು ಈಗಾಗಲೇ ಪಟ್ಟಿ ಕೊಟ್ಟಿದ್ದೇವೆ. ಅದರಲ್ಲಿ ಸುಮಾರು ಒಂದು 42 ರನ್ನಿಂಗ್ ಇದ್ದಾವೆ. ಈಗಾಗಲೇ 2 ವರ್ಷ ಆಗಿದೆ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಇವರು ಹಂತಕ್ಕೆ ತೆಗೆದುಕೊಂಡು ಸ್ಲಮ್ ಬೋರ್ಡ್ನವರು. ಈವರೆಗೂ ಕೂಡ ಕಾಂಟ್ರಾಕ್ಟ್ರು ಒಂದು ಸಾರಿ ಕೂಡ ಬಂದು ಎಷ್ಟು ಮನೆ ಕಟ್ತಾ ಇದ್ದಾರೆ, ಎಲ್ಲಿ ಕಟ್ತಾ ಇದ್ದಾರೆ ಅಂತ ಈವರೆಗೂ ಎಲ್ಲೂ ನೋಡಿಲ್ಲ. ಕಟ್ಟೋದು 4 ಚದರ ಮನೆಗೆ ಇವ್ರಿಗೆ ಈಗಾಗಲೇ ಗೌರ್ಮೆಂಟಿಂದನೇ ಸ್ಯಾಂಕ್ಷನ್ ಆಗಿದೆ ಸ್ಲಮ್ ಬೋರ್ಡ್ಗೆ 6.5 ಲಕ್ಷ. ಫಲಾನುಭವಿಗಳ ಒಂದಿಗೆ 97 ಚಿಲ್ಲರೆ ಬರುತ್ತೆ ಜನರಲ್ಗೆ. SC/STಗಳಿಗೆ ಪಟ್ಟಣ ಪಂಚಾಯತಿಯಿಂದ ಅನುದಾನ ಕೊಟ್ಟಿದ್ದೀವಿ, ಹಾಗಾಗಿ ಅವರಿಗೆ ಸ್ವಲ್ಪ ಕಡಿಮೆ ಆಗ್ತದೆ. ಅದನ್ನು ಹೊರತುಪಡಿಸಿದ್ರೆ 1.5 ಲಕ್ಷ ಮತ್ತೆ ತಿರ್ಗಿ ಇವರು ಲೋನು ಕೂಡ ಕಟ್ಟಬೇಕು. ಅದನ್ನು ಹೊರತುಪಡಿಸಿ ಇವ್ರಿಗೆ ಒಟ್ಟು ಪ್ಯಾಕೇಜು 4 ಚದರ ಬರೋಂಥ ಮನೆಗೆ 6.5 ಲಕ್ಷ ಹಾಕಿದ್ದಾರೆ. ಅದು ಯಾವ ಗೌರ್ಮೆಂಟ್ ರೂಲೋ ನಮಗಂತೂ ಗೊತ್ತಿಲ್ಲ. ಇಂಜಿನಿಯರ್ ಪ್ಲಾನಿಂಗ್ ಇದೆ, ಅದನ್ನು ಕೊಟ್ಟಿದ್ದಾರೆ. ಹೌದು, ನಾವು ಒಪ್ಕೊಂಡಿದ್ದೀವಿ, ಸರಿ ಆಯಿತು. ಹಾಗಂತೇಳಿ ನಾವು ಕೂಡ ಈಗ ಫಲಾನುಭವಿಗಳನ್ನು ಕೊಡಿ ಅಂತಂದಾಗ ಟೌನಲ್ಲಿ ಇಂಡಿವಿಜುವಲ್ ಹೌಸಸ್ ಕೊಡೋದಕ್ಕೆ ಇವ್ರಿಗೆ 42 ಜನ ನಾವು ಫಲಾನುಭವಿಗಳನ್ನ ಪಟ್ಟಣ ಪಂಚಾಯತಿಯಿಂದ ಈಗಾಗಲೇ ಕೊಟ್ಟಿದ್ದೇವೆ. ಈವರೆಗೂ ಕೂಡ 2 ವರ್ಷ ಆದರೂ ಕೂಡ ಇವರು ನಿರ್ಮಾಣ ಮಾಡೋದ್ರಲ್ಲಿ ನೋಡಿ ಇವೆಲ್ಲ ಇನ್ನು ಟಾಪನ್ನು ಕಂಡೇ ಇಲ್ಲ. ಇನ್ನು ಟಾಪ್ ಹಾಕೇ ಇಲ್ಲ. ಕೆಲವೊಂದೊಂದು ಪ್ಲಾಸ್ಟಿಂಗ್ ಮಾಡಿಲ್ಲ, ಕೆಲವೊಂದೊಂದು ಇಂಥವ್ರಿಗೂ ಇವರು ಇದನ್ನೇ ಹಾಕಿದ್ದಿಲ್ಲ, ಬೇಸ್ಮೆಂಟ್ಗಳನ್ನೇ ಹಾಕಿದ್ದಂಥದ್ದಿಲ್ಲ. ಬರೀ ನಾಮಕಾವಸ್ಥೆಗೆ ಬರೀ DDಗಳನ್ನು ಕಟ್ಸ್ಕೊಂಡು ಮಾತ್ರ ಮುಂದುವರಿತಾ ಇದ್ದಾರೆ. ಹಾಗಾಗಿ 524 ಮನೆಗಳನ್ನ ನಿರ್ಮಾಣ ಮಾಡ್ತೀವಿ ಬಡವರಿಗೆ ಅಂತ ಹೇಳಿ ಇವರು ನಮ್ಮ ಹತ್ರ ಪಟ್ಟಿ ತಗೊಂಡಿದ್ದಾರೆ. ಈವರೆಗೂ ಕೂಡ 524 ಮನೆದನ್ನು 3 ಎಕರೆ ಜಮೀನನ್ನು ಕೊಟ್ಟಿದ್ದೀವಿ ಸ್ಲಮ್ ಬೋರ್ಡ್ನವ್ರಿಗೆ. ಈವರೆಗೂ ಕೂಡ ಅವ್ರ ಕಾಮಗಾರಿನ ಅಲ್ಲಿ ಸ್ಟಾರ್ಟ್ ಮಾಡೇ ಇಲ್ಲ. ಸೊ ಹಂಗಾಗಿ ನಾನು ಇವ್ರನ್ನೆಲ್ಲರನ್ನೂ ಕೂಡ ನಾನು ಒತ್ತಾಯ ಮಾಡ್ತೀನಿ, ದಯಮಾಡಿ ನಮ್ಮ DC ಅವರಾಗಿರ್ಬೋದು ಅಥವಾ ನಮ್ಮ PD ಅವರಾಗಿರ್ಬೋದು ಅಥವಾ ಸ್ಲಮ್ ಬೋರ್ಡ್ ಅಧಿಕಾರಿಗಳಾಗಿರ್ಬೋದು, ದಯಮಾಡಿ ಇವರು ಬಡವರಿಗೆ ಬೇಗಂತಾನೆ ಮನೆಗಳನ್ನು ಕಟ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಕ್ರಮವನ್ನು ತಾವು ಶೀಘ್ರವಾಗಿ ತಗೊಳ್ಬೇಕು ಅಂತ ಕೇಳ್ಕೊತೀನಿ. ಅದ್ರ ಜೊತೆಯಲ್ಲಿ ನಾವು ಪಟ್ಟಣ ಪಂಚಾಯತಿನಲ್ಲಿ ಅವರ ಕಾಂಟ್ರಾಕ್ಟರ್ನ ಕರೆದು ಸುಮಾರು ಒಂದು 3 ತಿಂಗಳ ಹಿಂದೆನೇ ಮಾತಾಡಿದಂಥ ಸಮಯದಲ್ಲಿ ಏನು ಹೇಳಿದ್ರು ಅಂತಂದರೆ 2 ತಿಂಗಳಲ್ಲಿ ನಾವು 42 ಮನೆಯನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತಂದರು. ಅವ್ರಿಗೆ ಯಾವ ಥರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಯೋ ಇವ್ರಿಗೆ ನನಗೆ ಗೊತ್ತಿಲ್ಲ. ಇವರು ಸ್ಲಮ್ ಬೋರ್ಡಲ್ಲಿ ಕಾಂಟ್ರಾಕ್ಟರ್ ಬಂದಿರೋಂಥವ್ರಿಗೆ ಸುಮಾರು 524 ಮನೆ ಕಟ್ಟಬೇಕು ಅಂದ್ರೆ 30 ಕೋಟಿ ಪ್ರಾಜೆಕ್ಟನ್ನು ಇವರು ಕೊಟ್ಟಿದ್ದಾರೆ. ಇವ್ರು ಕಟ್ಟಬೇಕಾಗಿರೋದು 42 ಮನೆನ ಒಂದು 3 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಇವ್ರನ್ನ ಕಂಪ್ಲೀಟ್ ಮಾಡೋದಕ್ಕೆ ಇವರು ಒದ್ದಾಡ್ತಾ ಇದ್ದಾರೆ. ಇವರು ಅಂಥದ್ರಲ್ಲಿ ಇವರು 524 ಮನೆನ ಕೊರಟಗೆರೆ ವ್ಯಾಪ್ತಿನಲ್ಲಿ ನಾವು 500 ರೂಪಾಯಿನ ದುಡ್ಡು ಕಟ್ಟಿಸ್ಕೊಂಡು ಇವ್ರಿಗೆ ಅರ್ಜಿ ಹಾಕ್ಸ್ಕೊಂಡಿದ್ದೀವಿ. ನಾವು ಈಗ ಆಲ್ರೆಡಿ ಪಟ್ಟಣ ಪಂಚಾಯತಿನಲ್ಲಿ ಆ ಅರ್ಜಿ ಹಾಕಿರೋಂಥ ಫಲಾನುಭವಿಗಳು ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ಕಾಯ್ತಾನೆ ಇದ್ದಾರೆ. ಈವರೆಗೂ ಆ ಮನೆಗಳು ಮಾತ್ರ ಸ್ಯಾಂಕ್ಷನ್ ಆಗಿಲ್ಲ. ಬರೀ ಚುನಾವಣೆಗಳು, ನೀತಿ ಸಮಿತಿಗಳು, ಅದು ಬಂತು ಇದು ಬಂತು, ಬರೀ ಇದೇ ಆಗ್ತಾ ಇದೆ ಹೊರತು ಯಾವುದೇ ಕಾರಣಕ್ಕೂ ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಬಾಡಿಗೆ ಮನೆಯಲ್ಲಿರತಕ್ಕಂಥ ಬಡವರಿಗೆ ಈವರೆಗೂ ಕೂಡ ಒಂದು ಸೂರು ಕೊಡೋದಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಆಗ್ತದೆ.